ಧರ್ಮಂ ಚರ. ನಾವೆಲ್ಲರೂ ಒಟ್ಟಾಗಿ ಇಡೀ ಜಗತ್ತಿನ ವಿಶ್ವಶಾಂತಿಗೋಸ್ಕರ ಪ್ರಾರ್ಥನೆ ಮಾಡತಕ್ಕಂಥ ಒಂದು ಸಂದಿಗ್ಧ ಕಾಲಸ್ಥಿತಿಯಲ್ಲಿ ಇವತ್ತು ಜಗತ್ತಿದೆ. ಯುದ್ಧದ ಭೀತಿಯಿಂದ ಅಮಾಯಕರ ಬಲಿದಾನ ಆಗ್ತಾ ಇದೆ. ಈ ದೇಶದಲ್ಲಿ ಹುಟ್ಟಿ ಬೆಳೆದು ತಮ್ಮ ಜೀವನೋಪಾಯಕ್ಕಾಗಿ ಬೇರೆ ಬೇರೆ ರಾಷ್ಟ್ರಕ್ಕೆ ಹೋದಂತಹ ಎಲ್ಲ ಭಕ್ತಾದಿಗಳು, ಇಡೀ ಸಮಾಜ ಭಯಭೀತಿಯಲ್ಲಿರತಕ್ಕಂಥ ಈ ಸಂದರ್ಭದಲ್ಲಿ ಅಯ್ಯಂಬಿಸಾದರು ಬಹಳ ಚೆನ್ನಾಗಿ ಹೇಳಿದರು. ಇವತ್ತು ಇಸ್ಲಾಂ ಮತದಲ್ಲಿ 30 ದಿವಸಗಳ ರಂಜಾನ್ ಉಪವಾಸ ಮತ್ತು ಕೆಥೋಲಿಕ್ ಧರ್ಮದಲ್ಲಿ 40 ದಿವಸಗಳ ಜೀಸಸ್ ಕ್ರೈಸ್ತರನ್ನು ಶಿಲುಬೆಗೇರಿಸಿದ ಸನ್ನಿವೇಶವನ್ನು ಇಡೀ ಜಗತ್ತು ಮಾನಸಿಕವಾಗಿ ವೇದನೆಯಲ್ಲಿರತಕ್ಕಂಥ ಸಂಕಷ್ಟದ ದಿವಸದಲ್ಲಿ ಆ ಸನ್ನಿವೇಶವನ್ನು ಪರಿತಪಿಸಿಕೊಂಡು ಮಾಡತಕ್ಕಂಥ ಉಪವಾಸ, ಇದು 2 ಸಲ ಒಟ್ಟಾಗಿ ಬಂದಿದೆ, ಒಟ್ಟಾಗಿ ಆಚರಣೆ ಆಗ್ತಾ ಇದೆ. ಅದರ ಜೊತೆಯಲ್ಲಿ ಇವತ್ತು ಈ ಇಫ್ತಾರ್ ಕೂಟದಲ್ಲಿ ಒಂದು ವಿಶೇಷವಾದಂಥ ವೇದಿಕೆಯನ್ನು ಅಭಿನಂದಿಸೋದು ನಿರ್ಮಾಣ ಮಾಡಿದ್ದಾರೆ. ಒಬ್ಬರು ಡಾಕ್ಟ್ರು ಭಾಸ್ಕರ್ ಶೆಟ್ರು, ಇನ್ನೊಬ್ರು ಕುಲಪತಿಗಳು, ಇವರಿಬ್ಬರು ಎಲ್ಲ ಸಮುದಾಯವನ್ನು, ಎಲ್ಲ ಸಮಾಜವನ್ನು, ಇಡೀ ಜಗತ್ತನ್ನು ಪ್ರೀತಿಸುವವರು. ಸದಾ ಇನ್ನೊಬ್ಬರಿಗೆ ಭಾಸ್ಕರ್ ಶೆಟ್ಟರನ್ನು ಯಾವ ಸಮುದಾಯದವನು ಹೋಗ್ಲಿ, ಯಾವ ಮತದವನು ಹೋಗ್ಲಿ, ಯಾವ ಪಂಥದವನು ಹೋಗ್ಲಿ, ಅವರ ರೋಗಿಗಳ ಬಗ್ಗೆ ತುರಿತ ಅವರಲ್ಲಿದ್ದೇ ಇರ್ತದೆ. ಅವನನ್ನು ಉಪಶಮನ ಮಾಡಬೇಕು ಅನ್ನುವಂಥ ಪ್ರಯತ್ನ ಅದರಿಂದ ಅವರು ಇಟ್ಟೇ ಇರ್ತಾರೆ. ಕುಲಪತಿಗಳು ಅವರ ಸಂಸ್ಥೆಯಲ್ಲಿ ಬಹಳಷ್ಟು ಜನ ವಿದ್ಯಾರ್ಥಿಗಳು ಈ ದೇಶದ ಅತ್ಯುನ್ನತ ಸ್ಥಾನದಲ್ಲಿದ್ದು ಸಾರ್ಥಕತೆ ಬದುಕನ್ನು ಕಂಡುಕೊಂಡು ವಿಶ್ವವ್ಯಾಪಿಯಲ್ಲಿ ಬೆಳೆಯತಕ್ಕಂಥ ವಿದ್ಯಾರ್ಥಿಗಳನ್ನು ಯಾವುದೇ ಜಾತಿ, ಮತ, ಪಂಥ, ಧರ್ಮ ಭೇದವಿಲ್ಲದೆ ನಡೆಸ್ತಾ ಇದ್ದಾರೆ. ಈ ವೇದಿಕೆಯಲ್ಲಿ ಇವತ್ತು ಇಸ್ಲಾಂ ಮತದ ಧರ್ಮಗುರುಗಳನ್ನು ಕರೆದಿದ್ದಾರೆ. ಮೊಹಮ್ಮದ್ ಪೈಗಂಬರ್ ಎಂದು ಕಡೆ ಉಲ್ಲೇಖ ಮಾಡ್ತಾರೆ, ನಿಮ್ಮ ಹಸಿವನ್ನು ನೀಗಿಸುವ ಮೊದಲು ನಿಮ್ಮ ಪಕ್ಕದವರಲ್ಲಿ ಯಾರಿಗೆ ಹಸಿವಿದೆಯೋ ಅದನ್ನು ನೀಗಿಸುವಂತ ಪ್ರಯತ್ನ ಮಾಡು. ಹಸಿವೆಯನ್ನು ನಾವು ಎಲ್ರಿಗೂ ಒಂದೇ. ಕೆಥೋಲಿಕ್ ಗುರುಗಳು ಇವತ್ತು ಈ ವೇದಿಕೆಯಲ್ಲಿದ್ದಾರೆ, ಬಹಳ ಚೆನ್ನಾಗಿ ಹೇಳಿದ್ರು. ಸಮಾಜದಲ್ಲಿ ಇವತ್ತು ನಾವೆಲ್ಲರೂ ಒಟ್ಟಾಗಬೇಕು, ಒಂದಾಗಬೇಕು, ಯಾವುದೇ ಪಂಥ, ಮತ, ಧರ್ಮದ ವಿಘಟನೆ ಆಗಬಾರದು, ಜಾತಿಯ ವಿಘಟನೆ ಆಗಬಾರದು ಅನ್ನೋದನ್ನು ಒತ್ತಿ ಹೇಳುವಂತ ಪ್ರಯತ್ನ ಮಾಡಿದ್ರು. ಜೀಸಸ್ ಕ್ರೈಸ್ಟ್ ಇಡೀ ಜಗತ್ತಿಗೆ ತೋರಿಸಿದ್ರು ಪ್ರೀತಿಯೇ ದೇವರು, ಅದಕ್ಕಿಂತ ದೊಡ್ಡ ದೇವರೇ ಇಲ್ಲ ಅನ್ನುವಂಥ ಸಂದೇಶವನ್ನು ಬಹಳಷ್ಟು ಚೆನ್ನಾಗಿ ತೋರಿಸಿಕೊಟ್ರು. ಆ ಇಬ್ಬರು ಧರ್ಮಗುರುಗಳಿಗೆ ನಾನು ಶರಣಾರ್ಥಿಯನ್ನು ಸಮರ್ಪಿಸಿಕೊಂಡು, ಅಯ್ಯಂಬಿಸಾಜರು ಬಹಳಷ್ಟು ವರ್ಷದಿಂದ ಅವರ ನಿರಂತರವಾದಂಥ ಸಾಮಾಜಿಕವಾಗಿ, ರಾಜಕೀಯವಾಗಿ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ ಬಹಳಷ್ಟು ಹತ್ತಿರದಲ್ಲಿ ಕಂಡವ. ಅವರ ವಿದ್ಯಾರ್ಥಿ ಜೀವನದಲ್ಲಿ ಕೂಡ ಅವರು ಬದುಕಿದ ರೀತಿ, ಅವರಿದ್ದಂಥ ವ್ಯವಸ್ಥೆ ನಾನು ಬಹಳ ಸೂಕ್ಷ್ಮವಾಗಿ ಅವರ ಜೊತೆಯಲ್ಲಿ ಬಹಳಷ್ಟು ಕಾರ್ಯಕ್ರಮದಲ್ಲಿ ನಾನು ಒಡನಾಟದಲ್ಲಿದ್ದೆ. ಅದೇ ರೀತಿ ಇವತ್ತು ಕೃಷ್ಣ ಜಯಪಾಲನವರು ನಮ್ಮ ಪೂರ್ವಾಶ್ರಮದಲ್ಲಿ ನಮಗೆ ಬಹಳಷ್ಟು ಹತ್ತಿರದವರು. ಅವರು ಕೂಡ ಆ ಉದ್ಯಮವನ್ನು ನಡೆಸಿ ಎಷ್ಟೋ ಜನರಿಗೆ ಗೃಹ ನಿರ್ಮಾಣ ಮಾಡಿಕೊಟ್ಟು, ಕಷ್ಟ ಕಾಲದಲ್ಲಿ ಗೃಹ ನಿರ್ಮಾಣಕ್ಕೂ ಅವಕಾಶ ಇಲ್ಲದವರಿಗೆ ಗೃಹ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಉಂಟು ಅಂತ ಬೆನ್ನು ತಟ್ಟುವಂಥ ಪ್ರಯತ್ನ ಮಾಡಿ ಲ್ಯಾಂಡ್ ಸಂಸ್ಥೆಯನ್ನು ನಿರ್ಮಾಣ ಮಾಡಿ, ಯಾರು ಅವರ ಸಂಸ್ಥೆಯಲ್ಲಿ ವ್ಯವಹಾರ ಮಾಡಿದ್ದಾರೋ ಅವರೆಲ್ಲರೂ ಉತ್ಕೃಷ್ಟರಾಗಿದ್ದಾರೆ. ಅದರಿಂದ ಕೃಷ್ಣ ಜಯಪಾಲನವರು ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಕೂಡ ಕಷ್ಟ, ನಷ್ಟ, ದುಃಖ, ದುಮ್ಮಾನದ ಜನರನ್ನು ಅವರು ಬಹಳ ಸೂಕ್ಷ್ಮದಲ್ಲಿ ಅರ್ಥವರು. ಅವರ ಸಂಸ್ಥೆಯಲ್ಲಿ ಈ ಕಾರ್ಯಕ್ರಮ ಆಗ್ತಾ ಇರೋದು ಅವರಿಗೂ
ಆ ಮಾತಾಡುವ ಅನುಗ್ರಹ ಇರಲಿ, ಭಗವಂತನ ಅನುಗ್ರಹ ಇರಲಿ, ಈ ಸಂಸ್ಥೆ ಇನ್ನಷ್ಟು ಬೆಳಗಲಿ ಅಂತ ಹಾರೈಸ್ತೇನೆ. ಬಂಧುಗಳೇ, ನಾವು ಯೋಚನೆ ಮಾಡಬೇಕು. ಪ್ರಪಂಚ ಬಹಳ ವಿಶಾಲವಾಗಿದೆ. ಇವತ್ತು ಈ ಪ್ರಪಂಚದಲ್ಲಿ ಎಲ್ಲರೂ ಬದುಕ್ತಾ ಇದ್ದಾರೆ. ಮನುಷ್ಯ ಮಾತ್ರ ಅಲ್ಲ, ಎಲ್ಲ ಜೀವಿಗಳು ಬದುಕ್ತಾ ಇದೆ. ಆದರೆ ಎಲ್ಲ ಜೀವಿಗಳು ಬದುಕುವ ಜೀವಿಗಳು ಉಸಿರಾಡುವ ಗಾಳಿ ಅದು ಒಂದೇ, ಅದರಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ಇದು ಭಗವಂತನ ಸೃಷ್ಟಿಯ ನಿಯಮ, ಇದು ದೊಡ್ಡ ಜ್ಞಾನ. ಎರಡನೇದಾಗಿ, ಜಗತ್ತಿನ ಯಾವ ಜೀವಜಂತುಗಳೇ ಇರಲಿ, ಮನುಷ್ಯರಿಂದ ಹಿಡಿದು ಯಾವುದೇ ಜೀವಜಂತುಗಳಲ್ಲಿ ಇರಲಿ, ಎಲ್ಲ ರಕ್ತ ಕೆಂಪೆ, ಯಾವುದೇ ಬಣ್ಣದ ವ್ಯತ್ಯಾಸ ಕೂಡ ಇಲ್ಲ. ಡಾಕ್ಟ್ರಲ್ಲಿ ಪೇಷಂಟ್ ಹೋದ್ರೆ ರಕ್ತ ಬೇಕು ಅಂತ ಹೇಳ್ತಾರೆ. ಒಂದು ರೋಗಿಗೆ ಆಪತ್ಕಾಲಕ್ಕೆ ರಕ್ತ ಬೇಕು ಅಂತ ಹೇಳ್ತಾರೆ. ಆಗ ರಕ್ತ ಕೊಡೋ ಸಂದರ್ಭದಲ್ಲಿ ಡಾಕ್ಟರ್, ಅದು ಮುಸ್ಲಿಮರೇ ಆಗಲಿ, ಕ್ರಿಶ್ಚಿಯನ್ರೇ ಆಗಲಿ, ಪಾರ್ಸಿಗಳೇ ಆಗಲಿ, ಹಿಂದೂಗಳಿಗೇ ಆಗಲಿ, ರಕ್ತ ಕೊಡುವಾಗ ಡಾಕ್ಟರ್ ಹೇಳೋದಿಲ್ಲ ಇದು ರಕ್ತ ಮುಸ್ಲಿಮರ ರಕ್ತ ಹಿಂದೂಗಳಿಗೆ ಆಗುದಿಲ್ಲ, ಹಿಂದೂಗಳ ರಕ್ತ ಕ್ರಿಶ್ಚಿಯನ್ರಿಗೆ ಆಗುದಿಲ್ಲ, ಕ್ರಿಶ್ಚಿಯನ್ರ ರಕ್ತ ಪಾರ್ಸಿಗಳಿಗೆ ಆಗುದಿಲ್ಲ ಅಂತ ಡಾಕ್ಟರ್ ಹೇಳೋದಿಲ್ಲ. ನೋಡಿ, ಇಷ್ಟು ಅರ್ಥಗರ್ಭಿತವಾಗಿ ಜಗತ್ತನ್ನು ಭಗವಂತ ಸೂಕ್ಷ್ಮವಾಗಿ ಸೃಷ್ಟಿ ಮಾಡಿದ್ದಾನೆ. ನಾವೆಷ್ಟು ಅಜ್ಞಾನಿಗಳು. ಕೆಥೋಲಿಕ್ ಧರ್ಮಗುರುಗಳು ಹೇಳಿದ್ರು ವಿಭಜನೆ ಆಗ್ತಾ ಇದೆ ಅಂತ. ಅರ್ಥ ಮಾಡ್ಕೊಳ್ಬೇಕು, ನಾವು ಅರ್ಥ ಮಾಡ್ಕೊಳ್ಬೇಕು. ಇಡೀ ಜಗತ್ತು ಅರ್ಥ ಮಾಡ್ಕೊಳ್ಬೇಕು. ಈ ಇಡೀ ಜಗತ್ತನ್ನು ಪ್ರೀತಿ ಮಾಡಬೇಕು. ನಿಮ್ಮ ಕುಟುಂಬ, ನಿಮ್ಮ ಸಂಸಾರವನ್ನೇ ಪ್ರೀತಿ ಮಾಡಿದರೆ ಸಾಲದು, ನಿಮ್ಮ ಪರಿಸರವನ್ನು ಪ್ರೀತಿ ಮಾಡಿದರೆ ಸಾಲದು, ಇಡೀ ಜಗತ್ತನ್ನು ಪ್ರೀತಿ ಮಾಡಬೇಕು. ಇದು ಭಗವಂತನ ಸಾಮ್ರಾಜ್ಯ. ಇಡೀ ಜಗತ್ತು ಭಗವಂತನ ಸಾಮ್ರಾಜ್ಯ. ನೀವೆಲ್ಲರೂ ಅಲ್ಪಾಯುಷ್ಯರು, ಅರ್ಥ ಮಾಡ್ಕೊಳ್ಬೇಕು. ಈ ಮರ ಬಹಳಷ್ಟು ವರ್ಷದಿಂದ ಇದೆ. ಈ ಪಾಲೆಮರ ಈ ಕಂಪೌಂಡಲ್ಲಿ ಬಹಳಷ್ಟು ವರ್ಷದಿಂದ ಈ ಮರ ಇದೆ. ಅದು ಮರ ಬೆಳೀತಾ ಇದೆ, ಪರಿಸರಕ್ಕೆ ಬಹಳಷ್ಟು ಕೊಡ್ತಾ ಇದೆ, ಕೊಡುಗೆಯನ್ನು ಕೊಡ್ತಾ ಇದೆ. ನೆರಳು ಕೊಡ್ತದೆ, ಗಾಳಿ ಕೊಡ್ತದೆ. ಅದಕ್ಕೋಸ್ಕರ ಪಾಲೆಮರ ಅದನ್ನು ಕಡಿಲಿಲ್ಲ, ಹಾಗೆ ಉಳಿಸ್ಕೊಂಡು ಬಿಟ್ಟಿದ್ದಾರೆ. ಅವರ ಈ ಒಂದು ಪಾಲೆಮರ ಇದಕ್ಕೆ ಗ್ರೌಂಡಿಗೆ ಇನ್ನಷ್ಟು ಸೇವೆ ಕೊಡ್ತದೆ ಅನ್ನುವಂಥ ದೃಷ್ಟಿಯಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಅದು ಏನು ಬಯಸಿದೆ? ಏನು ಬಯಸ್ತಿಲ್ಲ. ಆದರೆ ಆಕರ್ಷಣೆ ಕೊಟ್ಟಿದೆ, ಪ್ರಕೃತಿ ದತ್ತವಾದಂಥ ಕೊಡುಗೆಯನ್ನು ಕೊಟ್ಟಿದೆ, ನಮಗೆ ಆನಂದ ಕೊಡ್ತಾ ಇದೆ. ಇವತ್ತು ನೀವೆಲ್ಲರೂ ಕುತ್ಕೊಂಡು ಇಲ್ಲಿ ಆಹಾರ ಸೇವನೆ ಮಾಡುವಾಗ ಆ ಪ್ರಕೃತಿಯ ಕೂಡ ಸ್ವಾದಿಸ್ತಾ ಇರ್ತೀರ. ಇದು ಭಗವಂತನ ಸಾಮ್ರಾಜ್ಯ. ಆಗಿರೋದ್ರಿಂದ ಇವತ್ತು ಈ ಸೌಹಾರ್ದ ಕೂಟ ಬರೇ ಸೌಹಾರ್ದ ಕೂಟ ಅಲ್ಲ. ಇದು ನಮ್ಮೆಲ್ಲರ ಭಾವೈಕ್ಯತೆಯ ಪ್ರೀತಿಯ ಕೂಟ ಆಗಬೇಕು, ಜಗತ್ತಿನ ಕೂಟ ಆಗಬೇಕು, ವಿಶ್ವದ ಕೂಟ ಆಗಬೇಕು, ವಿಶ್ವದ ಶಾಂತಿಗೆ ಕೂಟ ಆಗಬೇಕು. ಅಯ್ಯೋ ವಿಸರ್ಜನೆ ಎಲ್ಲಿ ಹೋದ್ರು ಸುರಿಗೆ ದೇವಸ್ಥಾನಕ್ಕೆ ಬರಲಿ, ಮಠಕ್ಕೆ ಬರಲಿ, ಮಂದಿರಕ್ಕೆ ಬರಲಿ, ಚರ್ಚಿಗೆ ಬರಲಿ, ಎಲ್ಲರೂ ಅವ್ರು ಏನು ಸಂಸ್ಕಾರ ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಅವರು ಯಾವುದೇ ಕಾರ್ಯಕ್ರಮಕ್ಕೆ ಹೋದ್ರೆ ಅಲ್ಲಿ ಯಾವ ರೀತಿಯ ಆ ವರ್ಚಸ್ಸಿದೆಯೋ ಅದನ್ನು ಉಳಿಸುವಂಥ ಪ್ರಯತ್ನದೊಟ್ಟಿಗೆ ಎಲ್ಲರೊಟ್ಟಿಗೆ ಬೆರೆಯುವಂಥದ್ದು. ಇದು ಮನುಷ್ಯನ ದೊಡ್ಡ ಗುಣ ಆಗಬೇಕು. ಮನುಷ್ಯನ ದೊಡ್ಡ ಗುಣ ಆಗಬೇಕು. ನಿಮ್ಮ ಹತ್ರ ಕಣ್ಣು ಇದೆ, ಕಣ್ಣನ್ನು ನೀವು ನೋಡ್ತೀರಿ, ಕಣ್ಣಿನಲ್ಲಿ ಎಲ್ಲ ಮಾಡ್ತೀರಿ, ಎಲ್ಲ ಚಟುವಟಿಕೆ ಇದೆ. ಕಣ್ಣಿನಲ್ಲಿ ನೋಡುವಂಥ ಆನಂದ ಬರ್ತದೆ. ಆ ದೃಷ್ಟಿ ಕುಂಠಿತ ಆದ್ಕೊಂಡು ಏನು ಮಾಡ್ತೀರಿ? ಇನ್ನೇನು ಕನ್ನಡಕ ಧಾರಣೆ ಮಾಡಿದ ಕೆಲಸ ಕನ್ನಡಕದಲ್ಲಿ ಸಹ ಕಣ್ಣು ಕಾಣದೆ ಹೋಗ್ತದೆ. ಅದೇ ರೀತಿ ಸಮಾಜ ಅನ್ನೋದು ನಮ್ಮ ಕಣ್ಣು. ಸಮಾಜವನ್ನು ನೀವು ಎಷ್ಟು ಪ್ರೀತಿಯಲ್ಲಿ ನೋಡ್ತೀರಾ, ಸಮಾಜದ ಕಣ್ಣು ನಿಮ್ಮನ್ನು ಅಷ್ಟೇ ಪ್ರೀತಿಯಲ್ಲಿ ನೋಡ್ತದೆ. ಭಗವಂತನ ಕಣ್ಣಾಗಿರ್ತದೆ. ಅದು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಕರ್ಮಣ್ಣೆ ವಾದಿಕಾರಸ್ತು ಮಾಫಲೇಸುಕದಾಚನ. ಒಳ್ಳೆ ಕರ್ಮ ಮಾಡಿದವನಿಗೆ ಒಳ್ಳೆ ಫಲ ಇದೆ, ಕೆಟ್ಟ ಕರ್ಮ ಮಾಡಿದವನಿಗೆ ಕೆಟ್ಟ ಫಲ ಇದೆ. ಜಗತ್ತಿನಲ್ಲಿ ಕೆಟ್ಟವರು ಇದ್ದಾರೆ, ಒಳ್ಳೆಯವರು ಇದ್ದಾರೆ. ಜಗತ್ತಿನಲ್ಲಿ ಒಳ್ಳೆಯವರು ಇದ್ರೆ ಪ್ರಪಂಚ ನಡೀತದ? ಇಲ್ಲ. ಕೆಟ್ಟವರಿದ್ರೆ, ಕೆಟ್ಟವರು ಮತ್ತು ಒಳ್ಳೆಯವರಿದ್ರೆ ಪ್ರಪಂಚ ನಡೆಯುವುದು. ಇಲ್ಲವರು ಪೊಲೀಸ್ ಸ್ಟೇಷನ್ ಯಾಕೆ, ಕೋರ್ಟ್ ಯಾಕೆ, ನ್ಯಾಯಾಲಯ ಯಾಕೆ, ಮಕ್ಕಳಿಗೆ ಲಾ ಕಲಿಸೋದು ಯಾಕೆ, ಸೇನೆ ಓದೋರು ಯಾಕೆ? ನಾನು ವಾಯುಸೇನೆಯಲ್ಲಿದ್ದೆ 12 ವರ್ಷ, ಎ ಗ್ರೇಡ್ ಆಫೀಸರ್ ಆಗಿ ವಾಯುಸೇನೆಯಲ್ಲಿದ್ದೆ. ಯಾಕೆ ನಾವು ಸೇನೆಗೆ ಹೋಗೋದು? ಆದರೆ
ಜಗತ್ತಿನ ಸೃಷ್ಟಿ ನಿಯಾಮಕನಾದಂಥ ಭಗವಂತ ಸೃಷ್ಟಿಸಿದಂಥ ಈ ಜಗತ್ತಿನಲ್ಲಿ ನಾವು ಒಳ್ಳೆಯವರಾಗಿ ಒಳ್ಳೆತನದಲ್ಲಿ ಇರಬೇಕು ಅನ್ನೋದೇ ಇಫ್ತಾರ್ ಸೌಹಾರ್ದ ಕೂಟದ ಸಂದೇಶ. ನಾವೆಲ್ಲರೂ ಪ್ರೀತಿ ಮಾಡಬೇಕು, ಜಗತ್ತನ್ನು ಪ್ರೀತಿ ಮಾಡಬೇಕು. ಜಗತ್ತನ್ನು ಪ್ರೀತಿ ಮಾಡಿದರೆ ಎಲ್ಲ ಜೀವಜಂತುಗಳನ್ನು ಪ್ರೀತಿ ಮಾಡಿದ್ದಾರೆ. ವಿಶ್ವವನ್ನೇ ಪ್ರೀತಿ ಮಾಡುವಂಥ ಮನೋಭಾವ ನಮ್ಮಲ್ಲಿ ಇರಬೇಕು. ಅದಕ್ಕೋಸ್ಕರ ನಾನು ಡಾಕ್ಟರ್ ಮತ್ತು ಕುಲಪತಿಗಳ ಉದಾಹರಣೆ ಹೇಳಿದ್ದು. ಕೃಷ್ಣ ಜಯಪಾಲನವರು ಇವತ್ತು ಬಹಳ ದೊಡ್ಡ ಸಂಸ್ಥೆ ಆಗಿದೆ ಲ್ಯಾಂಡ್ ಮೀನ್ಸ್. ಅವರೆಲ್ಲರಲ್ಲಿ ವ್ಯವಹಾರ ಮಾಡಿದ್ದಾರೆ. ಅವ್ರು ಯಾವುದನ್ನು ನೋಡಲಿಲ್ಲ. ಪ್ರಾಮಾಣಿಕತೆ ವ್ಯವಹಾರದ ಜೊತೆಗೆ ಎಲ್ಲರೂ ಒಳ್ಳೆಯದಾಗಬೇಕು, ಅವರ ಸಂಸ್ಥೆಯ ಜೊತೆ ಎಲ್ಲರೂ ಬೆಳಗಬೇಕು. ಅವರ ಸಂಸ್ಥೆಯಲ್ಲಿ ಯಾರು ಮನೆ ಮಾಡಿದ್ದಾರೆ, ನಾನು ಬಹಳ ಹತ್ತಿರದಿಂದ ಕಂಡವನಾದರೂ ಈ ಚಿತ್ರಣ ಹೇಳ್ತೇನೆ. ಬಹಳ ಕಷ್ಟ ಬಂದಿದ್ದವರು ಕೂಡ ಅವರ ಸಂಸ್ಥೆಯಲ್ಲಿ ಮನೆ ಮಾಡಿದ್ದಾರೆ. ಅವರು ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದ್ದಾರೆ. ಅದು ಪ್ರಾಮಾಣಿಕವಾದ ವ್ಯವಹಾರ ಆಗಿದೆ. ಅವರು ಎಷ್ಟೋ ಜನ ಬೆಳಗಿದ್ದಾರೆ. ಇದನ್ನು ಕೂಡ ನಾನು ಹತ್ತಿರದಲ್ಲಿ ಕಂಡವ. ಅದು ಹೃದಯ ಶ್ರೀಮಂತಿಕೆ, ಹೃದಯ ವಿಶಾಲತೆ. ಈ ಮನೋಭಾವ ಇಡೀ ಸಮಾಜದಲ್ಲಿ ಪ್ರತಿಯೊಬ್ಬ ನಾಗರಿಕರಲ್ಲಿ ಇರಬೇಕು. ಇದು ನಿಜವಾದಂಥ ನಾಗರಿಕತೆ. ಅಲೆಕ್ಸಾಂಡರ್ ಇಡೀ ಜಗತ್ತನ್ನ ದೋಷಬೇಕು, ಜಗತ್ತಿನಲ್ಲಿ ನಾನೂ ಒಬ್ಬ ನಾಗಿ ಮರಿಬೇಕು ಅನ್ನುವಂಥ ರೀತಿಯಲ್ಲಿ ದಂಡಯಾತ್ರೆ ಕೈಗೊಂಡ, ಭಾರತ ದೇಶಕ್ಕೆ ಬಂದ, ಬಹಳಷ್ಟು ಪೌರುಷವನ್ನು ಪಡೆದಿದ್ದ. ಕೊನೆಗೆ ಅವನಿಗೆ ಸಾಯುವ ಕಾಲಕ್ಕೆ ಬರುವಾಗ 3 ವಿಚಾರವನ್ನು ಕರೆದು ಹೇಳಿದಂತೆ. ಒಂದು, ನನ್ನ ಶವಪೆಟ್ಟಿಗೆಯಲ್ಲಿ, ನನ್ನ ಅಂತ್ಯಕಾಲದಲ್ಲಿ ಶವಪೆಟ್ಟಿಗೆಯಲ್ಲಿ ಕೈಯನ್ನು ಹೊರಗೆ ಚಾಚಿ ತೆಗೆದಬೇಕು. ಎರಡನೇದಾಗಿ, ಇಡೀ ಜಗತ್ತಿನಲ್ಲಿ ಹತ್ತಿರಕ್ಕೆ ಇರುವಂಥ ಜಗತ್ತು ಯಾವುದು ಅಂತ ನನಗೆ ಸಂದೇಶ ಆಗಬೇಕು. ಮತ್ತು ಯಾವುದೇ ಪರಾಕ್ರಮ ಈ ಜಗತ್ತನ್ನು ನಡೆಯುವುದಿಲ್ಲ, ನಾನು ಹಲವು ದೇವನೊಬ್ಬನೇ ಅನ್ನುವಂಥ ಸಂದೇಶ ಕೊಡಬೇಕು. ಇದನ್ನು ಅಲೆಕ್ಸಾಂಡರ್ ತನ್ನ ಸಾರ್ವಭೌಮತ್ವದಲ್ಲಿ ಬೆಳೆಸಿಕೊಂಡು ಬಂದವರು. ಇವತ್ತು ಇಫ್ತಾರ್ ಕೂಟ ಇದರ ಜಗತ್ತಿಗೆ ಅಮಾಯಕರಿಗೆ ಬಲಿದಾನ ಆಗತಕ್ಕಂಥ, ಯುದ್ಧದಿಂದ ತಲ್ಲಣಗೊಳ್ಳತಕ್ಕಂಥ, ವಿಶ್ವದ ವ್ಯವಹಾರ ಕ್ಷೇತ್ರಕ್ಕೆ ಬರತಕ್ಕಂಥ ಆಘಾತಕಾರಿ ಘಟನೆಗಳಿಂದ ಆ ಭಗವಂತ ಪಾರು ಮಾಡಲಿ. ಈ ದೇಶದಲ್ಲಿ ಎಷ್ಟೋ ಜನ ಪಾಶ್ಚಾತ್ಯ ರಾಷ್ಟ್ರಕ್ಕೆ ಹೋಗಿ ಜೀವನ ಮಾಡತಕ್ಕಂಥ ಅವರ ಸಂಕಷ್ಟವನ್ನು ಆ ಸ್ವಾಮಿ ಪರಿಹಾರ ಮಾಡಿಕೊಳ್ಳಿ. ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ ವಿಶ್ವಶಾಂತಿಗೋಸ್ಕರ. ರಂಜಾನ್ ಹಬ್ಬದ 17ನೇ ದಿವಸದ ಈ ಉಪವಾಸ ವ್ರತ, ಇನ್ನಿರತಕ್ಕಂಥ 13 ದಿವಸದ ವ್ರತ ಉಪವಾಸ ಜಗತ್ತಿನಾದ್ಯಂತ ಶಾಂತಿಯ ಸಂದೇಶದ ಜೊತೆಗೆ ಸೌಹಾರ್ದದ ಶಕ್ತಿಯನ್ನು ಕೊಡತಕ್ಕಂಥ ಸದ್ಭಾವನೆಗಳು, ನಾಗರಿಕಗಳು ಪ್ರಭಾವಿತವಾಗಿ ಬೆಳಗಿ ಬರಲಿ. ವೇದಿಕೆಯಲ್ಲಿರತಕ್ಕಂಥ ಎಲ್ಲರಿಗೂ ಅವರವರ ಕಾರ್ಯಕ್ಷೇತ್ರದಲ್ಲಿ ಮತ್ತು ಇಸ್ಲಾಂ ಧರ್ಮದ ಧರ್ಮಗುರುಗಳು ಮತ್ತು ಕ್ರೈಸ್ತ ಧರ್ಮದ ಗುರುಗಳು ಮತ್ತು ಎಲ್ಲ ನಮ್ಮ ಸಿಸ್ಟರ್ ಇದ್ದಾರೆ. ಕ್ಯಾಥೋಲಿಕ್ ಧರ್ಮದಲ್ಲಿ ಸಿಸ್ಟರ್ಗಳ ತ್ಯಾಗ ಬಹಳ ಔಚಿತ್ಯಪೂರ್ಣವಾದ್ದು. ಸಿಸ್ಟರ್ಗಳಿಗೂ ಕೂಡ ಶರಣಾರ್ಥಿಯನ್ನು ಸಮರ್ಪಿಸಿಕೊಂಡು, ವೇದಿಕೆಯಲ್ಲಿ ಒಬ್ಬರು ಸಿಸ್ಟರ್ ಇದ್ದಾರೆ, ಅವರಿಗೂ ಕೂಡ ಶರಣಾರ್ಥಿಯನ್ನು ಸಮರ್ಪಿಸಿ ಲೋಕಹಿತವನ್ನು ಬಯಸುವಂಥ ಕಾರ್ಯ ಭಗವಂತ ನಿಮ್ಮಿಂದ ನಡೆಸಿಕೊಳ್ಳಿ. ಎಲ್ಲರನ್ನು ಪ್ರೀತಿಸಿ ಐವಂದಿಸುವ ಜೊತೆಗೆ ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ ಇನ್ನಷ್ಟು ಶಕ್ತಿಯನ್ನು ಅವರಿಗೆ ಕೊಡಲಿ ಅಂತ ಹೇಳ್ತಾ ಉತ್ತರೋತ್ತರ ಅಭಿವೃದ್ಧಿ ಆಗಲಿ, ವಿಶ್ವಶಾಂತಿ ಆಗಲಿ ಅಂತ ಪ್ರಾರ್ಥನೆ.